ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಶುಚಿಯಾಗಿ ರುಚಿಯಾಗಿ ಇರುವಂಥ ಬಾಳೆಕಾಯಿ ಚಿಪ್ಸ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸಿಂಪಲ್ಲು. ನಾನೊಂದು 2 ಬಾಳೆಕಾಯಿನ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಮಾಡೋದು ಹೇಗೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ ಒಂದು 1/4 ಸ್ಪೂನಷ್ಟು ಹಳದಿ ಪುಡಿ, ಹಾಗೆ ಒಂದು 10 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಕಲ್ಲುಪ್ಪು ಬೇಕಾದ್ರೂ ಕೂಡ ಬಳಸ್ಕೊಳ್ಬಹುದು. ಅಂದರೆ ಉಪ್ಪು ಮತ್ತು ಅರಿಶಿಣದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ನಂತರ ಬಾಳೆಕಾಯಿನ ಹೆಚ್ಕೊಳ್ಳೋಣ. ನಾನು ಒಂದೊಂದೇ ಬಾಳೆಕಾಯಿನ ಹೆಚ್ಕೊಂಡು ಫ್ರೈ ಮಾಡಿದ ನಂತರ ಇನ್ನೊಂದು ಬಾಳೆಕಾಯಿನ ಹೆಚ್ಕೊಳ್ತೀನಿ. ಒಂದೇ ಸಲ ಅಷ್ಟು ಬಾಳೆಕಾಯಿನ ಹೆಚ್ಚೋದಾದರೆ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ. ಬಾಳೆಕಾಯಿ ಕಟ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಸ್ವಲ್ಪ ಬಾಳೆಕಾಯಿ ಸಿಪ್ಪೆ ಏನಿದೆ ಅದಕ್ಕೆ ಮಾತ್ರ ಗಾಯ ಆಗಬೇಕು. ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಚಾಕುವಿಂದ. ಬಾಳೆಕಾಯಿಗೆ ಯಾವುದೇ ರೀತಿ ಏಟಾಗಬಾರ್ದು. ಅದೇನಾದರೂ ಸ್ವಲ್ಪ ಕಟ್ಟಾದರೆ ನಾವು ಸ್ಲೈಸ್ ಮಾಡಬೇಕಾದಾಗ ಆ ಪೀಸ್ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ರೌಂಡ್ ಶೇಪೇ ಬರಬೇಕಂದ್ರೆ ಅದೊಂದು ಟಿಪ್ಸ್ನ ಫಾಲೋ ಮಾಡಿ. ಸಿಪ್ಪೆ ಬಿಡಿಸೋದು ಅಷ್ಟೇ ಈ ರೀತಿ ಬಿಡಿಸ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ಬಾಳೆಕಾಯಿ ಚಿಪ್ಪೆ ಬಿಡಿಸ್ಬೇಕು ಕೂಡ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಬೇಕು. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇಲ್ಲಾಂದರೆ ಗ್ಲೌಸ್ ಹಾಕ್ಕೊಂಡು ನೀವು ಬಾಳೆಕಾಯಿನ ಬಿಡಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕೈಯೆಲ್ಲ ಸ್ವಲ್ಪ ಕಪ್ಪಗಾಗುತ್ತೆ. ಆನಂತರ ಕೂಡ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಳ್ಕೊಳ್ಬೋದು, ಹೋಗುತ್ತೆ. ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಲೈಸರಿಂದ ಒಂದು ಪ್ಲೇಟ್ನಲ್ಲಿ ಸ್ಲೈಸ್ ಮಾಡ್ಕೊಂಡು ಮೊದಲು ನೋಡ್ಕೊಳ್ತೀನಿ. ನೀವು ದಪ್ಪ ಬೇಕಾ ಸಣ್ಣ ಬೇಕಾ ಅಡ್ಜಸ್ಟ್ ಮಾಡ್ಕೊಂಡು ಕೂಡ ನೋಡ್ಕೊಳ್ಬೋದು. ಅಥವಾ ನೀವು ತರಕಾರಿ ಹೆಚ್ಚೋ ಮಣ್ಣೆ ಮೇಲೆ ಕೂಡ ಚಾಕುವಿಂದ ಸಣ್ಣದಾಗಿ ಹೆಚ್ಕೊಳ್ಬೋದು ಅಭ್ಯಾಸ ಇದ್ದರೆ. ನೋಡಿ ಎಷ್ಟು ತೆಳುವಾಗಿ ಒಂದೇ ಸೈಜ್ನಲ್ಲಿ ಬಂದಿರುತ್ತೆ ಈ ಥರ ಸ್ಲೈಸರ್ ಯೂಸ್ ಮಾಡಿದ್ರೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಾಳೆಕಾಯಿ ಪೀಸ್ ಹಾಕಿದ ತಕ್ಷಣ ಮೇಲೆ ಬರಬೇಕು, ಅಷ್ಟು ಎಣ್ಣೆ ಬಿಸಿಯಾಗಿದ್ದರೆ ಸಾಕು. ನಂತರ ನೀವು ಡೈರೆಕ್ಟಾಗಿ ಕೂಡ ನೀವು ಎಣ್ಣೆಗೆ ಡೈರೆಕ್ಟಾಗಿ ಚಿಪ್ಸ್ನ ಹಾಕ್ಕೊಳ್ಬೋದು. ನಿಮಗೆ ತುರಿಯೋ ಅಭ್ಯಾಸ ಇದೆ ಅಥವಾ ತುಂಬ ಹಬೆ ಹೊಡೆಯುತ್ತೆ ಅಥವಾ ಗಾಬರಿ ಪಡ್ತೀರಿ ಹೊಸಬ್ರು ಏನಾದ್ರು ಆದರೆ ನೀವು ಪ್ಲೇಟಲ್ಲಿ ತುರ್ಕೊಂಡು ಈ ಥರ ಸ್ಲೈಸ್ ಮಾಡ್ಕೊಂಡು ಆನಂತರ ಕೂಡ ನೀವು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ತುಂಬ ಸಿಂಪಲು. ಈ ನೊರೆ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಬೇಯ್ತಾ ಇದ್ದಂಗೆ ಬೇಗ ಕೂಡ ಫ್ರೈ ಆಗುತ್ತೆ. ಎಣ್ಣೆ ಕೂಡ ತುಂಬ ಎಳ್ಕೊಳ್ಳಲ್ಲ ಬಾಳೆಕಾಯಿ ಚಿಪ್ಸು. ಬಾಳೆಕಾಯಿ ಚಿಪ್ಸ್ ವಿಶೇಷತೆ ಅಂದರೆ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡ್ತಾರೆ. ಅದಂತೂ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಇಷ್ಟಪಟ್ಟರೆ ಕೊಬ್ಬರಿ ಎಣ್ಣೆ ತೊಗೊಬಂದು ಕೊಬ್ಬರಿ ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆಗಿ ಇನ್ನೇನು ಕೆಳಗಡೆ ಇಳಿಸ್ಕೊಳ್ತೀವಿ ಅನ್ನುವಾಗ ಒಂದು ಅರ್ಧ ನಿಮಿಷದ ಮುಂಚೆ ಉಪ್ಪು ಮತ್ತು ಹಳದಿ ಪುಡಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಮತ್ತು ಹಳದಿ ಪುಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಮೈ ಮೇಲೆಲ್ಲ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ. ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಸ್ಟವ್ನ ನಂತರ ಹಾಕ್ಕೊಳ್ಳಿ. ಕಲ್ಲರು ಉಪ್ಪು ಎರಡೂ ಹಿಡ್ಕೊಳ್ಳುತ್ತದು ಚೆನ್ನಾಗಿ. ನೀವು ಖಾರ ಬೇಕಾದರೂ ಕೂಡ ನೀವು ತೆಗೆದ ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಖಾರದ ಪುಡಿ ಚಾಟ್ ಮಸಾಲ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಆದರೆ ಲೈಟಾಗಿ ಉಪ್ಪು ಮತ್ತು ಹಳದಿ ಪುಡಿ ಕಲ್ಲರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಲ್ಲ ಒಂದು ತೂತ್ ಜಾಲಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಸೋಸಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಮಾಡೋದು ತುಂಬ ಈಸಿ. ಬಾಳೆಕಾಯಿ ಸಿಕ್ಕಿದಾಗ ಒಂದು ಸಲ ಈ ರೀತಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ನಾನೀಗ ಒಂದು ಬಾಳೆಕಾಯಿನಲ್ಲಿ ಚಿಪ್ಸ್ ಎಲ್ಲ ಮಾಡ್ಕೊಂಡ ನಂತರ 2ನೇ ಬಾಳೆಕಾಯಿನ ನಾವು ಬೇಕಂದಾಗ ಸ್ಟವ್ನ ಸಿಮ್ ಮಾಡಿಕೊಂಡು ಆವಾಗ ಹೆಚ್ಕೊಂಡು ಆವಾಗಲೇ ಹಾಕ್ಕೊಳ್ತೀನಿ ನಾನು. ಇಲ್ಲ ನಿಮಗೆ 3-4 ಇದೆ ಅಥವಾ ಜಾಸ್ತಿ ಮಾಡ್ತೀವಿ ಅನ್ನೋದಾದರೆ ಬಾಳೆಕಾಯಿನೆಲ್ಲ ಈ ರೀತಿ ಸಿಪ್ಪೆ ಓಪನ್ ಮಾಡಿಬಿಟ್ಟು ಅದನ್ನು ಉಪ್ಪು ನೀರಿನಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬಾಳೆಕಾಯಿನ ಸಿಪ್ಪೆ ಸುಲಿದ ನಂತರ ಹಾಗೆ ಇಟ್ಟರೆ ಬಾಳೆಕಾಯಿನ ಕಲರೆಲ್ಲ ಚೇಂಜ್ ಆಗುತ್ತೆ ಬಾಳೆಕಾಯಿದು. ಹಾಗಾಗಿ ಉಪ್ಪು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಇಲ್ಲಾಂದರೆ ಈ ಟಿಪ್ಸ್ನ ಒಂದೊಂದೇ ಆದಮೇಲೆ ಹಾಕೊಳ್ಳೋಂಥ ಟಿಪ್ಸ್ನ ಫಾಲೋ ಮಾಡಿ. ಇದು ನೋಡಿ 2ನೇ ಬಾಳೆಕಾಯಿ ಇದು ಸಿಪ್ಪೆ ಎಲ್ಲ ಸುಲಿದು ನಂತರ ಡೈರೆಕ್ಟಾಗಿ ನಾನು ಎಣ್ಣೆನಲ್ಲೇ ಇದನ್ನು ಸ್ಲೈಸ್ ಹಾಕ್ಕೊಳ್ತಾ ಇದ್ದೀನಿ ಚಿಪ್ಸ್ದು. ಇದು ಕೂಡ ಒಂದು ಸ್ವಲ್ಪ ಎಣ್ಣೆ ನೊರೆ ಎಲ್ಲ ಕಡಿಮೆ ಆಗೋಷ್ಟು ಎಣ್ಣೆಲಿ ಫ್ರೈ ಆದ ನಂತರ ಇದಕ್ಕೂ ಸೇಮ್ ಪ್ರೊಸೀಜರು. ಪ್ರತಿ ಸಲ ನೀವು ಬಾಳೆಕಾಯಿ ಚಿಪ್ಸ್ನ ಫ್ರೈ ಮಾಡುವಾಗಲೂ ಕೂಡ ಉಪ್ಪು ನೀರನ್ನ ಹಾಕ್ಕೊಳ್ಳೇಬೇಕಾಗುತ್ತೆ ಕಂಪಲ್ಸರಿ. ಯಾಕೆಂದರೆ ನಾವು ಪ್ರತಿ ಸಲ ಹಾಕೋದು ಆ ಒಬ್ಬೆ ಏನು ತೆಗಿತೀವಿ ಅದಕ್ಕೆ ಮಾತ್ರ ಉಪ್ಪು ಇಟ್ಕೊಂಡಿರ್ತದೆ. ಹಾಗಾಗಿ ಪ್ರತಿ ಸಲವೂ ಉಪ್ಪು ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಿರಲ್ಲ ಕ್ರಿಸ್ಪಿಯಾಗಿ ಎಷ್ಟು ಈಸಿಯಾಗುತ್ತೆ ಅಂತ. ಎಣ್ಣೆ ಕೂಡ ತುಂಬ ತೊಗೊಳ್ಳಲ್ಲ, ಹಾಗೆಯೇ ಬೇಗ ಕೂಡ ಆಗುತ್ತೆ. ಕ್ರಿಸ್ಪಿಯಾದಂಥ ಬಾಳೆಕಾಯಿ ಚಿಪ್ಸ್ನ ಮನೇಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ನಿಮ್ಮ ಮಾರ್ಕೆಟ್ನಲ್ಲಿ ಸಿಕ್ಕರೆ ತೊಗೊಂಡು ಬಂದು ಈಸಿಯಾಗಿ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಇದು ಖಾರ ಬೇಕಾದ್ರೂ ಕೂಡ ಮೇಲಿಂದ ಉದಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಸಲ ಇದನ್ನು ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.